ಎಲ್ಲರಿಗೂ. ಓಕೆ, ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ. ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಹೆಚ್ಚಾಗಿ ನಾನ್ ವೆಜ್, ಚಿಕನ್. ಜಾಸ್ತಿ ತಿಂತೀರಾ ಅಂತ ಹೇಳ್ತಾ ಇರ್ತೀರಾ. ನಾವು ತೋರಿಸ್ತೀವಿ ಅಷ್ಟು, ಆದರೆ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ನಾವು, ಅವರೆಲ್ಲ ತಿನ್ನುವಾಗ ಹಾಗೆ ಹೋಗುತ್ತಲ್ವ. ಆದರೆ ಮಕ್ಕಳಿಗೆ ಇಷ್ಟ, ಬೆಳೆಯೋ ಮಕ್ಕಳಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ. ಹಾಗಂತ ನಾವು ವೆಜ್ ಮಾಡೋದೇ ಇರಲ್ಲ, ವೆಜ್ ಕೂಡ ಮಾಡ್ತೀವಿ. ನೀವು ನೋಡಿರ್ಬೋದು, ಎರಡು ಕೂಡ ಕರೆಕ್ಟಾಗಿ ಕಾಂಬಿನೇಷನ್ ಬ್ಯಾಲೆನ್ಸಲ್ಲಿ ನಾವು ತಗೊಳ್ತೀವಿ. ಹಾಗೆ ನನ್ನ ಸುಮಾರು ನಾನ್ ವೆಜ್ ರೆಸಿಪಿ ನೀವು ತುಂಬ ಇಷ್ಟಪಡ್ತೀರಾ. ಹಾಗೆ ಇವತ್ತೇನಾದರೂ ಸಿಂಪಲ್ ಹಾಗೂ ತುಂಬ ಈಸಿ ಮಾಡುವಂಥದ್ದು, ಜಟ್ಪಟಾಗಿ ಮಾಡುವಂಥ ಒಂದು ರೆಸಿಪಿ ಮಾಡೋಣ ಅಂತೇಳಿ ಎನಿಸಿದ್ದೀನಿ ನಾನ್ ವೆಜ್ಜಲ್ಲಿ. ಹಾಗೆ ಇವತ್ತು ನಾನು ಒಂದು ಸ್ಪೈಸಿ ಚಿಕನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರ ಮಸಾಲನೇ ತುಂಬ ಯುನೀಕ್ ಆಗಿದೆ. ಯಾಕಂದರೆ ಸಿಂಪಲ್ ಮಸಾಲ, ಆದರೆ ಅದನ್ನು ನಾವು ತುಂಬ ಚೆನ್ನಾಗಿ ಫ್ರೈ ಮಾಡಿ ಆ ಚಿಕನಲ್ಲಿ ಎಲ್ಲ ಮಾಡಿ ತಿಂದರೆ ಉಂಟಲ್ಲ, ತುಂಬ ಸೂಪರ್ ಆಗುತ್ತೆ. ಇದು ಕೇವಲ ನಿಮಗೆ ರೈಸಿಗೆ ಮಾತ್ರ ನಾನು ಹೇಳೋದು. ಈ ಮಸಾಲದಲ್ಲಿ ನೀವು ಚಿಕನ್ ಮಾಡಿದರೆ ಉಂಟಲ್ಲ, ನಿಮಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಆಗುತ್ತೆ. ಇದು ಚಪಾತಿಗೆ ಕೂಡ ನೀವು ಮಾಡ್ಬೋದು ಇದನ್ನು. ಹಾಗೂ ಯಾರು ನಾನ್ ವೆಜ್ ತಿನ್ನಲ್ಲ, ಇದೇ ಮಸಾಲವನ್ನು ನೀವು ವೆಜ್ಜಲ್ಲಿ ಕೂಡ ಟ್ರೈ ಮಾಡ್ಬೋದು. ಅಂದರೆ ನಿಮಗೆ ಬೇಕಿದ್ರೆ ಪನೀರ್ ಇರಲಿ, ಗೋಬಿ ಇರಲಿ, ಹೀಗೆ ಮಿಕ್ಸ್ ವೆಜ್ ಇರಲಿ, ಅದನ್ನು ಕೂಡ ಈ ಮಸಾಲದಲ್ಲಿ ನೀವು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ತೀನಿ. ಇಲ್ಲಿ ನಾನು ಚಾಪ್ಡ್ 2 ದೊಡ್ಡ ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ನಾನಿಲ್ಲಿ ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರು, ಹಾಗೂ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೂ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಆಮೇಲೆ 1/4 ಸ್ಪೂನಷ್ಟು ಬಡಿಶೇಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 3 ಹಸಿಮೆಣಸಿನಕಾಯಿ ಹಾಗೂ 2 ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಆಮೇಲೆ ಗ್ರೈಂಡ್ ಮಾಡಲಿಕ್ಕುಂಟು, ಅದು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್, ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡರ್, 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಶಿನ ಪೌಡರ್, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್, ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಓಕೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಬಂದ್ರಲ್ಲ. ಇವತ್ತು ನಾನು ಅಡುಗೆಯನ್ನು ಪ್ರೆಸ್ಟೀಜ್ ಡ್ಯೂರಸ್ಟೋನ್ ನಾನ್ ಸ್ಟಿಕ್ ಕಡಾಯಲ್ಲಿ ಮಾಡ್ತಾ ಇದ್ದೀನಿ. ಹಾಗೂ ಇದರ ಜೊತೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್. ಈ ಇಂಡಕ್ಷನ್ ಕುಕ್ ಟಾಪ್ ತುಂಬ ಚೆನ್ನಾಗಿದೆ. ಹಾಗೂ ನನಗೆ ಇದು ಲೈಕ್ ಯಾಕೆಂದರೆ ಇದರಲ್ಲಿ ಆಟೋಮೆಟಿಕ್ ವಿಸಿಲ್ ಕೌಂಟರ್ ಕೂಡ ಇದೆ. ಅಂದರೆ ನೀವು ಸೆಟ್ ಮಾಡಿ ಇಡ್ಬೋದು, ತಾನಾಗಿ ವಿಸಿಲ್ ಆಗುತ್ತೆ. ನಾವು ಗಡಿ ಹೋಗಬೇಕಂತೆಲ್ಲ, ನೋಡಬೇಕಂತೆಲ್ಲ, ಎಷ್ಟು ವಿಸಿಲ್ ಬೇಕು ಅಷ್ಟು ಸೆಟ್ ಮಾಡಿಟ್ರೆ ವಿಸಿಲ್ ಆದಮೇಲೆ ಆಟೋಮೆಟಿಕ್ ಆಗಿದ್ದು ಆಫ್ ಆಗುತ್ತೆ. ಹಾಗೂ ಇದು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಆನ್ ಬಟನನ್ನು ಒತ್ತಿ ಮೆನುವನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಆಪ್ಷನ್ ಬೇಕು ಅದರಲ್ಲಿ ನೀವು ಇಡ್ಬೋದು. ನಾನಿಲ್ಲಿ ಸಾಟೆಯಲ್ಲಿ ಇವಾಗ ಇಡ್ತಾ ಇದ್ದೀನಿ. ನಿಮಗೆ ಲೋ ಬೇಕಾ, ಹೈ ಬೇಕಾ, ಎಷ್ಟು ಬೇಕು ಅಷ್ಟು ನೀವು ಸೆಟ್ ಮಾಡಿಬಿಡಿ. ಓಕೆ, ಇವಾಗ ನಾವು ಅಡುಗೆಯನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಫಸ್ಟಿಗೆ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಬಿಸಿಯಾಗಿದ್ದೆ, ಇದಕ್ಕೆ ನಾನು ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ಸ್ವಲ್ಪ ಬಡಿಶೇಪನ್ನು ಕೂಡ ಹಾಕೋಣ. ಇದು 2 ಸ್ವಲ್ಪ ಫ್ರೈ ಆಗಿದ್ದೆ, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ. ಸ್ವಲ್ಪ ಹೊತ್ತು ಒಳ್ಳೆ ರೀತಿದು ಫ್ರೈ ಆಗಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಳ್ಳೆ ರೀತಿ ಫ್ರೈ ಆಗಿದ್ದೆ, ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ನೀರುಳ್ಳಿಯಲ್ಲಿ ಒಳ್ಳೆ ಕೆಂಪಾಗಿ ಫ್ರೈ ಆಗಬೇಕು. ಈ ಕಡಾಯಿ ಎಕ್ಸ್ಟ್ರೀಮ್ಲಿ ಡ್ಯೂರೇಬಲ್ ಆಗಿದೆ, ಹಾಗಾಗಿ ಇದರ ಶೇಪ್ ವಿಚಾರದಲ್ಲಿ ಯಾವುದೇ ಚಿಂತೆ ಇಲ್ಲ. ಓಕೆ, ಇವಾಗ ಚೆನ್ನಾಗಿದು ಕೆಂಪಾಗಿದೆ. ಆಮೇಲೆ ನಾವು ಉಳಿದ ಮಸಾಲೆಯನ್ನು ಇದಕ್ಕೆ ಹಾಕೋಣ. ಈ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿ. ಒಂದು ನಿಮಿಷ ನೀವು ಫ್ರೈ ಮಾಡಿದರೆ ಸಾಕು ಇದು. ಓಕೆ, ಇವಾಗ ಇದಕ್ಕೆ ಟೊಮೆಟೊವನ್ನು ಕೂಡ ಗ್ರೈಂಡ್ ಮಾಡಿ ನಾವು ಸೇರಿಸೋಣ. ಹಾಗೂ ಟೊಮೆಟೊ ಒಳ್ಳೆ ಹಸಿ ವಾಸನೆ ಹೋಗೋವರೆಗೂ, ಇದರ ಆಯಿಲ್ ಎಲ್ಲ ಮೇಲೆ ಬರೋವರೆಗೂ ಇದನ್ನು ಫ್ರೈ ಮಾಡೋಣ.
ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಚಿಕನನ್ನು ಕ್ಲೀನ್ ಮಾಡಿಟ್ಟ ಚಿಕನನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಚಿಕನನ್ನು ಹಾಕ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಜಾಸ್ತಿ ಸೇರಿಸಲಿಕ್ಕಿಲ್ಲ, ಒಳ್ಳೆ ರೀತಿ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ. ಓಕೆ, ಒಳ್ಳೆ ರೀತಿ ಇದು ಮಿಕ್ಸ್ ಆಗಿದ್ದೆ. ಇದಕ್ಕೆ ನಾನು ಮೊಸರನ್ನು ಕೂಡ ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಲಿಕ್ಕೆ ಇಡೋಣ. ಇದರಲ್ಲಿ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಇದು ನಿಮ್ಮ ಫುಡ್ಡನ್ನು ಹೆಲ್ದಿ ಹಾಗೂ ಡಿಲಿಷಿಯಸ್ ಆಗಿ ಇಡುತ್ತೆ. ಇವಾಗ ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ. ಲಾಸ್ಟಿಗೆ ಉಪ್ಪು ಎಲ್ಲ ನೋಡಿಕೊಂಡು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಹಾಗೂ ಆಫ್ ಮಾಡಿದರೆ ಆಯಿತು. ರೆಡಿಯಾಗಿದೆ ಚಿಕನ್. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ ಆದರೂ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು. ನೀವೊಂದು ಶೆಫ್ ಆಗಿರ್ಬೋದು ಅಥವಾ ನಿಮಗೆ ಕುಕ್ಕಿಂಗ್ ತುಂಬ ಇಷ್ಟ ಇರ್ಬೋದು, ಅಂಥವರಿಗೆ ಈ ಒಂದು ಪ್ರಾಡಕ್ಟ್ ಪ್ರೆಸ್ಟೀಜ್ ಇತ್ತು ನಿಮ್ಮ ಕಿಚನಲ್ಲಿದ್ದರೆ ತುಂಬ ಒಳ್ಳೆಯದು. ಇದರಲ್ಲಿ ನೀವು ರುಚಿಕರವಾದ ಅಡುಗೆಯನ್ನು ಮಾಡಿ ನಿಮ್ಮ ಪ್ರೀತಿಯವರಿಗೆ ನೀವು ಬಡಿಸ್ಬೋದು. ಸೊ ಇವಾಗಲೇ ನಿಮ್ಮ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಅಪ್ಗ್ರೇಡ್ ಮಾಡಿ. ಹಾಗಾಗಿ ನಿಮಗೆ ಈ ಕುಕ್ವೇರ್ ಬೇಕಿದ್ರೆ ಇವಾಗಲೇ ನಿಮ್ಮ ನಿಯರೆಸ್ಟ್ ಸ್ಟೋರ್ ಅಥವಾ ಇವರ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಹಾಗೂ ಪ್ರೆಸ್ಟೀಜ್ ಅಪ್ಲಯನ್ಸನ್ನು ನಿಮ್ಮದಾಗಿಸಿ. ಓಕೆ ನೋಡಿ, ಚೆನ್ನಾಗಿ ಚಿಕನ್ ಆಯಿತು. ತುಂಬ ಸಿಂಪಲ್ ಆದ ರೆಸಿಪಿ ಹಾಗೂ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಟ್ರೈ ಮಾಡಿ. ತುಂಬ ಪರಿಮಳ ಕೂಡ ಬರ್ತಾ ಉಂಟು, ನಮಗಿನ್ನೂ ಹಸಿವಾಗ್ತಾ ಉಂಟು. ಹಾಗೂ ಈ ಕಡಾಯಿ ಬಗ್ಗೆ ನಾನು ಎಲ್ಲ ನಿಮಗೆ ಡಿಟೇಲ್ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ, ಇದರ ಕೆಪಾಸಿಟಿ ಕೂಡ ತುಂಬ ಒಳ್ಳೆಯದಿದೆ, ನೋಡ್ಬೋದು ನೀವು. ಹಾಗೆ ಯಾರಿಗಾದರೂ ಬೇಕಿದ್ರೆ ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬೋದು.